ಪಳಿವಳಿಕೆ ಆಗಿ ಬಂದಿರೋದು ಮೊಮ್ಮಕ್ಳಿಗೆ ಬಂದಿದೆ. ಈಗ ನಿಮ್ಮಂತ ಯುವಕರು ಎಲ್ಲ 18-20 ವರ್ಷ 25 ವರ್ಷದ ಹುಡುಗರು ಯಾರೇ ಆಗಿರ್ಬೋದು ಸರ್, 100ಕ್ಕೆ 101 ಸತ್ಯ, ಕೋಟಿಗೆ ಕೋಟಿ ಒಂದ್ ಮಾತು ಸತ್ಯನೇ ಇದು. ನಾನ್ ಬಸವಣ್ಣ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಉರಿಯೋ ಸೂರ್ಯನ್ ಸತ್ವಾಗ್ಲು ಜಗತ್ತಿಗೆ ಬೆಳಕು ಕೊಡೋನು ಅವನು ಪರಮಾತ್ಮ. ಈ ಬಸವಣ್ಣ ಎಷ್ಟು ಸತ್ಯನೋ, 20 ಕೋಟಿ ಜೀವರಾಶಿಗೂ ಅನ್ನ ಕೊಡೋನು, ಬೆಳಕು ಕೊಡೋನು ನೋಡ ಭಗವಂತ ನಮ್ ತಲೆ ಮೇಲೆ ಅವನೇ. ಅವನು ಪಾದದಾಣೆಗೂ ಸತ್ಯ. ವರ್ತೂರ್ ಸಂತೋಷದಿಂದ ನಿಮ್ಮಂತ ಯುವಕರು ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಈಗ ದನ ಕಟ್ತೀವಿ ಅಂತ, ನಮ್ಮ ಹಳ್ಳಿಕಾರ ಕಟ್ತೀವಿ, ನಮ್ ನಾಟಿ ದನ ಸಂತತಿನ ಕಳೀತಾ ಇರೋದನ್ನ ಉಳಿಸ್ತೀವಿ ಅಂತ ಮೇಲೆದ್ದವ್ರೆ ಹುಡುಗರು ಯೂತ್ಗಳು. ಯಾಕೆ ಅಂತ ಅಂದ್ರೆ ಅವ್ನ್ ಆಡೋ ಮಾತು, ಅವ್ನ್ ಮಾಡ್ತಾ ಇರೋಂತ ಕ್ರೇಜು, ರೇಸ್ಗಳೇ ಆಗಿರ್ಬೋದು ಒಂದು. ಆಮೇಲೆ ಕೆಲವ್ರು ಹೇಳ್ತಾರೆ, ಅವ್ರ ಅಪ್ಪನ ದುಡ್ಡಲ್ಲಿ ಕೊಟ್ನ ಅಂತ ಹೇಳಿ. ಅವ್ರ ಅಪ್ಪನ ದುಡ್ಡಲ್ಲಿ ಕೊಡ್ಬೇಕನ್ನೋದು ಏನಿಲ್ಲ. ಅಭಿಮಾನಿಗಳೆಲ್ಲ ಸೇರ್ ಕೊಟ್ಟಿರ್ಬೋದು. ಅವ್ನು ಮಾಡಕ್ಕೆ ಗಂಡೆದೆ ಹುಟ್ಟವ್ನೆ, ಲಕ್ಷಾಂತರ ಜನಕ್ಕೆ ಅನುಭವ ಕೊಡ್ತಾವ್ನೆ. ಅದ್ರಿಂದ ಜನ ಏನ್ ಮಾಡ್ತಾವ್ರೆ, ಅವನನ್ನ ಫಾಲೋ ಮಾಡ್ತಾವ್ರೆ. ಒಬ್ಬ ವ್ಯಕ್ತಿ ಬೆಳಿತಾವನೆ ಅಂದ್ರೆ ನನ್ನ ಯೋಗ್ಯತೆ ಇಲ್ಲ ನಾನು ಬೆಳೆಯಕ್ಕೆ, ನಾನ್ ತಿಕ್ಕ ಭಯ ತುಂಬ್ಕೊಂಡು ನಾನು ಇರ್ಬೇಕಷ್ಟೇನೆ. ಒಬ್ಬನ್ನ ನಾನು ಕಾಲಿಳಿಯುವಂತ ಕೆಲಸ ನಾನು ಯಾವತ್ತೂ ಮಾಡಬಾರ್ದು. ಅವ್ನ್ ಮುಂದಕ್ಕೆ ಅವನ ಅದೃಷ್ಟನೇ ಬರ ಕೇಳೋನ್ರಿ. ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂದ್ರೆ,